ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ. ಜೀವ ಮತ್ತು ಜಗತ್ತಿನ ಸಂಬಂಧವನ್ನು ಕೂಡ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾರೆ. ಮಾನವ ಕೊನೆಯದಾಗಿ ಬಂದ ಈ ವಿಷಯದಲ್ಲಿ ಸಾಮಾನ್ಯ ಒಂದೇ ಅಭಿಪ್ರಾಯ ಇದೆ. ಮೊದಲು ಇತರೆ ಜೀವಿಗಳನ್ನೆಲ್ಲ ಸೃಷ್ಟಿಸಿ ಜಗತ್ತನ್ನು ಸಿದ್ಧಪಡಿಸಿ ನನ್ನ ಪ್ರತಿರೂಪವಾಗಿರಲಿ ಒಂದು ವಿಶೇಷವಾದ ಜೀವ, ಅದು ಜಗತ್ತಿನ ಮೇಲೆ ಆಳ್ವಿಕೆ ನಡೆಸಲಿ, ನಮ್ಮ ರೀತಿಯಲ್ಲಿ ಸೃಷ್ಟಿಸೋಣ ಅಂಥೇಳಿ ಮಾನವನನ್ನು ಸೃಷ್ಟಿಸಿದ ದೇವರು ಅಂತ ಹೇಳಿ ಬೈಬಲ್ ಹೇಳುವಂಥ 6 ದಿನಗಳಲ್ಲಿ ಸಮಸ್ತ ಸೃಷ್ಟಿಯನ್ನು ರಚಿಸಿ 7ನೇ ದಿವಸ ವಿಶ್ರಾಂತಿ ತಗೊಂಡ ಭಾನುವಾರ ದಿವಸ ದೇವರಿಗೂ ಕೂಡ ರಜೆ ಕೊಟ್ಟಿದ್ದಾರೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಧರ್ಮಗಳು, ಅದರಲ್ಲೂ ವಿಶೇಷವಾಗಿ ಉಪನಿಷತ್ತು ಮತ್ತು ವಚನ ಸಾಹಿತ್ಯ, ಇದರಲ್ಲಿ ಏಕಾಭಿಪ್ರಾಯವನ್ನು ತಾಳಿದೆ. ಅದರಲ್ಲೂ ವಚನಕಾರರು, ಶೂನ್ಯ ಸಂಪಾದನೆಕಾರರು ಸೃಷ್ಟಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ವಿಚಾರ ಮಾಡುವಾಗ ಅವರೊಂದು ಕಲ್ಪನೆ ಕೊಡ್ತಾರೆ. ಪರಮಾತ್ಮ ಅಥವಾ ಸ್ವಯಂಭೂ ಅಂದರೆ ಇನ್ನೂ ಸೃಷ್ಟಿಕರ್ತನೂ ಆಗಿಲ್ಲ, ಸೃಷ್ಟಿಕರ್ತ ಮಹಾಲಿಂಗವೂ ರಚನೆ ಆಗಿಲ್ಲ, ಅನಂತ ಕಾಲ, ಅಲ್ಲಿ ಕಾಲವೂ ಇಲ್ಲ, ಎಷ್ಟೋ ಕಾಲಗಳು ಒಬ್ಬಂಟಿಯಾಗಿ ಅಥವಾ ಶೂನ್ಯವಾಗಿ ಇದ್ದ. ಅದು ಎಷ್ಟು ವರ್ಷಗಳ ಹಿಂದೆ ಗೊತ್ತಿಲ್ಲ. ಅವನಲ್ಲಿ ಒಂದು ಇಚ್ಛೆ ಉಂಟಾಯ್ತಂತೆ ಪರಮಾತ್ಮನಲ್ಲಿ ಅಥವಾ ಸ್ವಯಂಭೂ ಬ್ರಹ್ಮನಲ್ಲಿ. ಏನಪ್ಪ ಅಂದರೆ ಧ್ಯಾನ ಪೂಜೆಗಳಿಲ್ಲದೆ ಇರಬಾರದು, ಲೀಲೆ ನಡಿಬೇಕು. ಅದಕ್ಕೋಸ್ಕರ ತನ್ನ ಶಕ್ತಿಯನ್ನೇ ಹೊರಗೆ ಹಾಕಿ ಸೃಷ್ಟಿ ಕ್ರಿಯೆ ಶುರುವಾಯಿತು. ಇದು ಶೂನ್ಯ ಸಂಪಾದನೆ ಹೇಳೋದು. ಆವಾಗ ಅವನ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು, ಅಳುಕೋಟಿ ಆತ್ಮರುಗಳನ್ನು ಸೃಷ್ಟಿಸಿದ. ಅವಾಗಲೇ ಹೇಳ್ಬಿಟ್ಟಿದ್ದಾರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಅಂದರೆ ಇವಾಗೇನು ನಾವು ಗ್ಯಾಲಾಕ್ಸಿಗಳು ಅಂತ ಕರಿತೀವಿ, ನಕ್ಷತ್ರ ಸಾಗರ ಅಂತ ಕರಿತೀವಿ, ಅವೇ ಅನಂತ ಕೋಟಿ. ನಕ್ಷತ್ರಗಳನ್ನೆಲ್ಲ ಹಾಕೋದು ಸಾಧ್ಯ. ಅವನ್ನೆಲ್ಲ ಹುಟ್ಟಿಸಿದ. ಪ್ರಭುದೇವರು ಹೇಳೋ ಪ್ರಕಾರ ಅಥವಾ ಶರಣರಲ್ಲೂ ಹೇಳೋ ಪ್ರಕಾರ ಅಲ್ಲಿ ಅವರೇನು ಲೀಲೆ ಅಥವಾ ಲೀಲೆ ಆದಡೆ ಉಮಾಪತಿ, ಲೀಲೆಯಿಂದಡೆ ಸ್ವಯಂಭೂ ಈಶ್ವರ ಅಂತ ಹೇಳ್ತಾರೆ. ಲೀಲೆಗೋಸ್ಕರನೇ ಪರಮಾತ್ಮ ಈ ಸೃಷ್ಟಿಯನ್ನು ರಚನೆ ಮಾಡಿದ. ಸರಿ, ಅದರಲ್ಲಿ ಈ ಸಹಜದಿಂದ ನಿರಾಳಂಬವಾಯಿತು, ನಿರಾಳದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯ ನಿಷ್ಕಲವಾಯಿತು. ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. ಅಲ್ಲಿ ಶರಣ ಅನ್ನೋ ಶಬ್ದವನ್ನು ಬಳಸಿದ್ರು ಕೂಡ ಅದು ಮಹಾಲಿಂಗಕ್ಕೆ ಹೇಳ್ತಾ ಇರೋದಂತ ಅರ್ಥ ಆಗುತ್ತೆ. ಆ ಶರಣನ ಮೂರ್ತಿಯಿಂದ ಸದಾಶಿವನ, ಶಿವನಾದ, ಈಶ್ವರನಾದ, ಅಲ್ಲಿ ರುದ್ರ, ವಿಷ್ಣು, ಬ್ರಹ್ಮ, ಕೊನೆಗೆ ಬ್ರಹ್ಮತತ್ವ. ಅಂದರೆ ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಬ್ರಹ್ಮತತ್ವ ಹುಟ್ಕೊಳ್ತು. ಬ್ರಹ್ಮ ಅಂದ್ಕೂಡಲೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ನೀವು ಮನುಷ್ಯ ಕಲ್ಪಿಸಿದಾರಲ್ಲ ಆ ರೂಪಗಳಲ್ಲ. ಆ ರೂಪಗಳೇ ನೀವು ಕೊಟ್ಟಿರೋದಷ್ಟೇ. ಬಟ್ ಆ ತತ್ವ ಇದೆ. ಹೇಗೆ ಗ್ರಾವಿಟೇಷನ್ ಇದೆ, ಹೇಗೆ ಮತ್ತು ಅವು ಸಾಪೇಕ್ಷ ಅಂತ ತಿಳ್ಕೊಂಡು ಅವುಗಳಿಗೆ ಮತ್ತೆ ಶಕ್ತಿಗಳನ್ನು ಮದುವೆ ಮಾಡಿಸಿ
ಅವುಗಳಿಗೆ ರೂಪ ಕೊಟ್ಟು ಪುರಾಣಗಳು ಅವುಗಳ ಪ್ರೀತ್ಯರ್ಥವಾಗಿ ಪೂಜೆ ಮಾಡೋದು, ಯಾಗ ಮಾಡೋದು, ಯಜ್ಞ ಮಾಡೋದೆಲ್ಲ ಶುರುವಾಯಿತು. ಅದು ಮನುಷ್ಯನ ಕಲ್ಪಿತ. ಆದರೆ ಈ ಎಲ್ಲ ತತ್ವಗಳಿರೋದು ಸತ್ಯ. ಸೃಷ್ಟಿ, ಸ್ಥಿತಿ, ಲಯ, ಅದಕ್ಕಿಂತ ಮುಂಚೆ ಇರೋಂಥದ್ದು ಅವೆಲ್ಲವೂ ಇದೆ. ಸರಿ, ಮುಂದೆ ಜೀವ ವಿಕಾಸ ಶುರುವಾಗಿದ್ದು ಕೂಡ ಅಷ್ಟೇ. ಬೈಬಲ್ಲು ಆಡಮ್ ಮತ್ತು ಈವ್ ಕಥೆ ಅಂತ ಆಗುತ್ತೆ. ಅಂದರೆ ಇಬ್ಬರನ್ನ ಸೃಷ್ಟಿ ಮಾಡೋದು. ಇಬ್ಬರನ್ನ ಸೃಷ್ಟಿ ಮಾಡಿ ಅವರಿಗೆ ಒಂದು ಸೇಬುಹಣ್ಣಿನ ತೋಟಕ್ಕೆ ಬಿಟ್ಟ ಪರಮಾತ್ಮ ಅವ ಸೇಬುಹಣ್ಣನ್ನು ನಾನು ತಿನ್ನಬೇಡಿ ಅಂತ ಹೇಳಿ ಅವ್ರು ತಿಂದರು. ಅಲ್ಲಿಂದ ಸೃಷ್ಟಿ ಶುರುವಾಯಿತು. ಅಂದರೆ ಇದರ ಅರ್ಥ ಏನು ಅಂದರೆ, ಈ ಇಚ್ಛೆಗಳೇನಿದಾವಲ್ಲ ಅವನ್ನ ಈಡೇರಿಸ್ಕೊಂಡ್ರೆ ದೇವರು ಒಲಿಯಲ್ಲ ಅನ್ನೋ ಭಾವನೆ ಅವರಿಗೆ ಆ ಥರ ಕಥೆ ಬರ್ತಾರೆ. ಆದ್ದರಿಂದ ಸೇಬುಹಣ್ಣಿನ ತೋಟದಲ್ಲಿ ಅನಧಿಕೃತವಾಗಿ ಸೇಬುಹಣ್ಣು ತಿಂದ್ಬಿಟ್ರು. ಅಲ್ಲಿಂದ ಸೃಷ್ಟಿ ಕ್ರಿಯೇಷನ್ ಏನೋ ಕತೆ ಭಾಳ ಚಂದ ಕತೆ ಹೇಳ್ತಾರೆ. ಆದರೆ ನಮ್ಮಲ್ಲಿ ಈ ಭೂಮಿಯಿಂದ ಸಚರಾಚರ ಎಲ್ಲ ಹುಟ್ಟಿದ್ರು ಅಂತ ಹೇಳ್ಬಿಡ್ತಾರೆ. ಆದರೆ ವಿಜ್ಞಾನ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಸಮೀಪ ಇದೆ, ಸತ್ಯಕ್ಕೆ ಭಾಳ ಸಮೀಪ ಇದೆ ವಿಜ್ಞಾನ ಹೇಳೋದು. ಏನಪ್ಪ ಅಂದರೆ, ಮೊದಲಿಗೆ ಅಗಾಧವಾದ ಸ್ಫೋಟ, ಬಿಗ್ ಬ್ಯಾಂಗ್ ಉಂಟಾಯಿತು. ಅದರಿಂದ ನಕ್ಷತ್ರಗಳು ಬಂದು, ಹೇಗೆ ಬಂದು, ಎಷ್ಟು ದಿವಸಕ್ಕೆ ಬಂದು, ಅದು ವಿಜ್ಞಾನ ಹೇಳಲ್ಲ, ಹೇಳೋಕ್ಕಾಗೋದು ಇಲ್ಲ. ವಿಜ್ಞಾನ ಕಡೆಯಿಂದಲೂ ಅದನ್ನು ಹೇಳೋಕ್ಕಾಗಲ್ಲ. ಅದರಲ್ಲಿ ಸೂರ್ಯನಿಂದ ಭೂಮಿ ಬಂತು, ಸೂರ್ಯನಲ್ಲೂ ಸ್ಫೋಟ ಉಂಟಾಯಿತು. ಭೂಮಿ ಅಂದರೆ ಎಲ್ಲವೂ ಒಂದಿಷ್ಟು ಅನಿಲಗಳು ಹೊರಗೆ ಬಂದು ತಂಪಾಗ್ತಾ ಆಗ್ತಾ ಆಗ್ತಾ ಈ ಭೂಮಿ ರಚನೆ. ಅದು ಹೇಳೋದು ಸುಲಭ, ಮತ್ತು ಎಷ್ಟು ಕಾಲ ತಗೊಳ್ತು ಅಂತ ಹೇಳೋದು ಬಹಳ ಕಷ್ಟ. ಯಾಕಂದರೆ ಈ ಭೂಮಿಯ ಆಳದಲ್ಲಿ ನೋಡಿದ್ರೆ ಎಂಥ ಗಟ್ಟಿಯಾದ ಲೋಹ ಇಲ್ಲಿಂದ ಮಾಡಲ್ಪಟ್ಟಿದೆ ಇದು ಅಂತಂದರೆ, ಕಬ್ಬಿಣ, ವಜ್ರ, ಇಂಥದ್ದೆಲ್ಲ ಬಂಡೆಗಳಂತೂ ಸರಿ, ಬಂಡೆಗಳಿರೋ ನಿಮಗೆಲ್ಲ ಗೊತ್ತು. ಭೂಮಿಯ ರಚನೆ ಕಬ್ಬಿಣದಿಂದ ಕೂಡ ಆಗಿದೆ. ಅದು ಒಂದು ದಿವಸ 2 ದಿವಸದಲ್ಲಿ ಆಗಿರೋದಲ್ಲ, ಅಥವಾ ಹಂಗೇನೋ ಮ್ಯಾಜಿಕ್ ಥರ ಆಗಿದ್ದಲ್ಲ. ಒಂದು ಬೆಳೆ ಬೆಳೆಯೋದಕ್ಕೆ ನಮಗೆ ಗೊತ್ತು, 3 ತಿಂಗಳು ಬೇಕು. ಒಂದು ಗಿಡ ಬೆಳಿಬೇಕಂದ್ರೆ, ಮರ ಬೆಳಿಬೇಕಂದ್ರೆ 3 ವರ್ಷ, 4 ವರ್ಷ, 5 ವರ್ಷ. ತೆಂಗಿನ ಮರ 8-9 ವರ್ಷ ಈ ಥರ ಎಲ್ಲ ಆಗುತ್ತೆ. ಈ ಅಕ್ರೋಟ್ ಅಂತ ಒಂದು ಗಿಡ ಇದೆ, ಗೊತ್ತು ನಿಮಗೆಲ್ಲ, ಅಕ್ಷೋಟ ದಾರ ಅಂತ ಹೇಳಿ, ಡ್ರೈ ಫ್ರೂಟ್ ಅಲ್ಲಿ ಬರುತ್ತೆ ನೋಡಿ. ಅದು ಬೆಳಿಬೇಕಾದ್ರೆ 30 ವರ್ಷ ಬೇಕಂತೆ. ಈಗೇನೋ ಅದು 15-16 ವರ್ಷಕ್ಕೆ ಏನೋ ಕಸಿ ಮಾಡಿ ಬೇರೆ ಥರ ಎಲ್ಲ ಮಾಡಿ ಅದು ಬೆಳೆಸ್ತಾರೆ. ಮತ್ತು ಬೇರೆ ಅಂದರೆ ಕ್ರಿಯೆಗೆ ಸಮಯ ಬೇಕಾಗ್ತದೆ. ಹಾಗೆ ಆಗುವಾಗ ಈ ಭೂಮಿ ಹುಟ್ಟಿಯೇ ಸುಮಾರು 460 ಕೋಟಿ ವರ್ಷಗಳಾಗಿದೆ. ಅದರಲ್ಲಿ ಮನುಷ್ಯ ಒಂದು ವಿಜ್ಞಾನಿ ಹೇಳೋ ಪ್ರಕಾರ ಒಂದು 40 ಲಕ್ಷ ವರ್ಷ ಆಗಿದೆ. ಕೋಟಿ ವರ್ಷನೇ ಇದೆ ಇಟ್ಕೊಳ್ಳೋಣ, 1 ಕೋಟಿ ವರ್ಷ ಆಗಿದೆ ಅಥವಾ ಒಂದು 5 ಕೋಟಿ ವರ್ಷ ಆಗಿದೆ ಅಂತಲೇ ಇಟ್ಕೊಂಡು ಕೂಡ ಇನ್ನು 465 ಕೋಟಿ ವರ್ಷ ಮನುಷ್ಯ ಇಲ್ಲ ಈ ಭೂಮಿ ಮೇಲೆ. ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮನುಷ್ಯ ಕೆಡಿಸೋದು ಬಹಳ ಸುಲಭ, ಅದನ್ನು ಸೃಷ್ಟಿಸೋದಿದೆಯಲ್ಲ ಅದು ಚೆನ್ನಾಗಿ ಮಾಡೋದಿದೆ, ತುಂಬ ಟೈಮ್ ಬೇಕಾಗ್ತದೆ. ಅದಕ್ಕೆ ಒಂದು ಮರ ಕಡಿಬೇಕಾದ್ರೆ, ಒಂದೇನೋ ಪ್ರಕೃತಿಯನ್ನು ಕೆಡಿಸ್ಬೇಕಾದ್ರೆ 10 ಸಾರಿ, 100 ಸಾರಿ, 1000 ಸಾರಿ ಯೋಚನೆ ಮಾಡಬೇಕಾಗಿತ್ತು. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಜಾಗೃತಿ ಉಂಟಾಗಿದೆ, ಆದರೆ ಅನಾಹುತ ಆಗೋಗ್ಬಿಟ್ಟಿದೆ. ಅದಕ್ಕೆ ಅದೇನೇ ಇರಲಿ, ಒಟ್ಟಾರೆ ಈ ಜೀವ ಸಂಸ್ಕಾರ ಆಗ್ತಾ 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 ಬಂತು. ಅದರಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ, ಅದನ್ನು ಈಗಾಗಲೇ ಹೇಳಿದ್ದೀನಿ, 21 ಲಕ್ಷ ಅದು ಏನಂತ ಹೇಳೋದು ಸ್ವೇದಜ, ಅಂದರೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಇವೆಲ್ಲ ಸ್ವೇದಜದ ಗುಂಪಿಗೆ ಸೇರಿಸೋಣ. 21 ಲಕ್ಷ ಉದ್ಬೀಜ,
ಆಮೇಲೆ ಅಂಡಜ 21 ಲಕ್ಷ, ಕೊನೆಗೆ ಜರಾಯುಜ. ಜರಾಯುಜ ಅಂದರೆ ಗರ್ಭಕೋಶದಲ್ಲಿ ಹುಡ್ತಕ್ಕಂಥ. ಅದಕ್ಕೆ ಎಷ್ಟು ಜೀವ ಕೂಡ ಅಷ್ಟೇ. ಈಗ ನಾನು ಈ ಮನುಷ್ಯ ಜನ್ಮಕ್ಕೆ ಬಂದು ಎಷ್ಟು ವರ್ಷ ಆಯಿತು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಷಣ್ಮುಖ ಶಿವಗಳು ಹೇಳೋದೇನಪ್ಪ ಅಂದರೆ, ಒಂದೊಂದರಲ್ಲಿ ಸಾವಿರ ಸಾರಿ ಹುಟ್ಟಿರ್ತೀವಿ ನಾವು. ಈ ಅಂಡಜ, ಸ್ವೇದಜ, ಒಂದು ಬೀಜ, ಅಂಡಜ, ಜರಾಯುಜದಲ್ಲಿ ಒಂದೊಂದರಲ್ಲಿ ಸಾವಿರ ಸಾರಿ ಹುಟ್ಟುತ್ತೇವೆ. ಅಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳ ವಿಕಾಸ ಏನಾಗುತ್ತಲ್ಲ, ಅದು ಕೆಲವೇ ಕ್ಷಣಗಳಲ್ಲಿ ಆಗೋಗ್ಬಿಡ್ಬೋದು, ಕೆಲವೇ ಗಂಟೆಗಳಲ್ಲಿ ಅದು ಆಗ್ತಾ ಅಲ್ಲಿ ಒಂದಲ್ಲ, ಒಂದು ಸಮೂಹ, ಲಕ್ಷ ಸಮೂಹ. ಅದು ಹೆಂಗೆ ವಿಕಾಸ ಆಗುತ್ತೆ ಗೊತ್ತಿಲ್ಲ. ಕಡೆಗೆ ಮಾನವ ಜನ್ಮಕ್ಕೆ ಬಂದ್ಬಿಟ್ಟಿದ್ದೀವಿ. ಮಾನವ ಜನ್ಮಕ್ಕೆ ಬಂದ ಮೇಲೂ ಕೂಡ ಇಲ್ಲಿ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಅನೇಕ ಜನ್ಮಗಳನ್ನು ತಗೊಳ್ತಾನೆ. ಎಷ್ಟೋ ಜನ್ಮಗಳಲ್ಲಿ ಪೂಜೆ ಇರಲ್ಲ, ಪೂಜೆ, ಧ್ಯಾನ, ಜಪ, ತಪ ಏನೂ ಮಾಡಿಲ್ಲ. ನಾವು ಕಾಡು ಮನುಷ್ಯರ ಥರ ಬದುಕಿದ್ದೀವಿ. ಕೊನೆಗೆ ನಮಗೆ ಒಂದು ಜನ್ಮದಲ್ಲಿ ಗುರುವಿನ ಪ್ರಾಪ್ತಿ, ಅಥವಾ ಈ ಆತ್ಮಕ್ಕೆ ಇದೇ ಹುಟ್ಟು ಗುಣಗಳಲ್ಲೇ ಬದುಕಿ ಬೇಜಾರಾಗಕ್ಕೆ ಶುರುವಾಗುತ್ತೆ. ಯಾವುದೇ ಆಗಲಿ ಒಳ್ಳೆ ಅನ್ನಿಸ್ತದೆ. ಎಲ್ಲಿ ಆಕರ್ಷಣೆ ಬಹಳ ಇರ್ತದೋ ಅಲ್ಲಿ ವಿಕರ್ಷಣೆ ಕೂಡ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ತುಂಬ ಇಷ್ಟವಾದ ಪದಾರ್ಥನ ತಿಂತಾ ಇದ್ದರೆ ಒಂದು ದಿವಸ ಅದು ಬೇಡ ಅನಿಸುತ್ತೆ. ಎಷ್ಟು ಬೇಡ ಅನಿಸುತ್ತೆ ಅಂದರೆ ಅದು ಎಷ್ಟೋ ವರ್ಷಗಳ ಕಾಲ ಅದು ನೋಡೋದೇ ಇಲ್ಲ, ಗೊತ್ತಾಯ್ತಲ್ಲ. ಈಗ ನಮಗೆ ಜೇನುತುಪ್ಪಕ್ಕಂಗಾಗಿರುತ್ತೆ. ನಾವು ಮೊದಲು ಒಂದು 5-10 ವರ್ಷ ಜೇನುತುಪ್ಪನ ಚೆನ್ನಾಗಿ ತೊಗೊಳ್ತಾ ಇದ್ದೆ. ಜ್ಯೂಸ್ ಕುಡಿತಾ ಇದ್ದೆ, ವರ್ಷ ಉಪವಾಸ ಮಾಡ್ತಿದ್ದೆ. ಆಮೇಲೆ ಜೇನುತುಪ್ಪ ಇವಾಗ ನಾನು ತೊಗೊಳ್ಳೋದೇ ಇಲ್ಲ. 15 ದಿವಸ ಉಪವಾಸ ಮಾಡಿದ್ರು ಕೂಡ ಜೇನುತುಪ್ಪ ತೊಗೋಬೇಕು ಅಂತ ಅನ್ಸಲ್ಲ. ಬೇರೆ ಆಲ್ಟರ್ನೇಟ್, ಅದಕ್ಕೆ ಮಜ್ಜಿಗೆ, ಎಳನೀರು, ಅಥವಾ ಬೆಲ್ಲದ ರಸನೇ ಮಾಡ್ಕೋಬೋದು, ಅಥವಾ ಏನು ಬೇಡ, ನೀರು ಕುಡ್ಕೊಂಡಿರ್ಬೋದು. 2 ಹೊತ್ತು ನೀರು ಕುಡಿಯೋದು, 1 ಹೊತ್ತು ಸೂಪ್ ಕುಡಿಯೋದು, ಈ ಥರ ಮಾಡಿ. ಅಂದರೆ ಇದರ ಅರ್ಥ ಏನಪ್ಪ ಹೇಳೋದಂದರೆ, ಎಲ್ಲಿ ಆಕರ್ಷಣೆ ಭಾಳ ಇಷ್ಟಪಡ್ತೀವೋ ಅಲ್ಲಿ ವಿಕರ್ಷಣೆಯ ಅವಕಾಶವಿರುತ್ತೆ. ಅದಕ್ಕೆ ಕೆಲವರು ಹೇಳ್ತಿರ್ತಾರೆ, ಏನು ಆತ್ಮೀಯ ಸ್ನೇಹಿತರಾಗಿದ್ರು ಅವರು ಒಂದು ಸಾರಿ ಜಗಳ ಆಡ್ಕೊಂಡು ನೋಡಪ್ಪ, ವೈರಿಗಳಿಗಿಂತ ಜಾಸ್ತಿ ಇಲ್ಲ, ವೈರಿಗಳಾಗೋಗ್ಬಿಟ್ಟಿದ್ದಾರೆ. ಜನ್ಮದಲ್ಲೂ ಅವ್ರು ಮಾತಾಡೋಲ್ಲ ಆ ಥರ. ಅಂದರೆ ಇದು ಪ್ರಕೃತಿ ನಿಯಮ, ಅವ್ರ ತಪ್ಪು ಅಂತಲ್ಲ, ತಪ್ಪು ಸರಿ ಪ್ರಶ್ನೆ ಅಲ್ಲ, ಪ್ರಕೃತಿ ನಿಯಮ. ಅದಕ್ಕೆ ಎಲ್ಲದಕ್ಕೂ ಒಂದು ಸಮತೋಲನ ಇರಬೇಕು, ಎಚ್ಚರಿಕೆ ಇರಬೇಕು. ಅದೇ ಶರಣರು ಅವಧಾನ ಭಕ್ತಿ ಅಂತ ಹೇಳೋದೇನಪ್ಪ ಅಂದರೆ, ತಿನ್ನೋದನ್ನು ಪ್ರಾಣಿಗಳ ಥರ ತಿನ್ನೋದಲ್ಲ, ಅದನ್ನು ಪ್ರಸಾದದ ರೂಪದಲ್ಲಿ ಮಾಡಿಕೊಂಡು ಅದು ಜೀವನ ಪರ್ಯಂತ ಬೇಜಾರಾಗಲ್ಲ. ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಿದ್ರೆ ಅದು 100 ವರ್ಷ ಆದರೂ ಕೂಡ ಬೇಜಾರಾಗಲ್ಲ. ನಾವೇನು ಅತಿ ಮಾಡ್ತೀವಲ್ಲ, ಆರೋಗ್ಯಕ್ಕೆ ಬರುತ್ತೆ, ಮತ್ತೊಂದಾಗುತ್ತೆ. ಎಲ್ಲದಕ್ಕೂ ಒಂದು ಹಿತವಾದದ್ದು ಮಿತವಾಗಿರುತ್ತೆ. ಈ ರೀತಿ ಬದುಕನ್ನು ನಾವು ಸಂಸ್ಕಾರಗೊಳಿಸ್ಕೊಳ್ತಾ ಹೋಗಬೇಕು. ಈಗ ನೋಡಿ, ಇಷ್ಟೆಲ್ಲ ಆಗ್ತಿದೆಯಲ್ಲ, ಸಿನಿಮಾ ಜಗತ್ತು ಫೇಲ್ ಆಗುತ್ತೆ, ಒಂದು ದಿವಸ ಧಾರಾವಾಹಿಗಳು ಫೇಲ್ ಆಗುತ್ತೆ ಅಂದರೆ ಬೇಡ ಅನಿಸುತ್ತೆ. ಯಾವುದು ಅವಸರವಾಗಿ ಬೆಳೀತದೋ ಅದು ಬೇಡವಾಗುತ್ತೆ. ಅದಕ್ಕೆ ಕಾಯ್ತಿರ್ಬೇಕಷ್ಟೇ. ಅದನ್ನು ಅಧ್ಯಾತ್ಮ ಜೀವಿಗಳ ಮೇಲಿರೋ ಒಂದು ಜವಾಬ್ದಾರಿ ಏನಂದರೆ, ನೀವು ಉಪವಾಸ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ನೀವೆಲ್ಲ ಪರಮಾತ್ಮನ ಪ್ರತಿನಿಧಿಗಳು, ಬೀಜ ಇದ್ದ ಹಾಗೆ. ನಿಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ನಿಧಾನವಾಗಿ ಸಾಧನೆ ಮಾಡ್ತಾ ಹೋಗಬೇಕು, ಕಲ್ತ್ಕೊಳ್ತಾ ಹೋಗಬೇಕು. ಆಮೇಲೆ ಒಳ್ಳೆಯದಕ್ಕಾಗಿ ನಮ್ಮ ಜೀವನವನ್ನು ಸಮರ್ಪಿತ ಮಾಡಬೇಕು. ಅದೇ ಶರಣರೆಲ್ಲ ಹೇಳೋದಷ್ಟೇ, ನೀನು ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರಬೇಕು ಒಳ್ಳೆಯದಕ್ಕೋಸ್ಕರ. ಧರ್ಮ ಸ್ಥಾಪನೆಗೆ, ಧರ್ಮ ಪ್ರಸಾರಕ್ಕಾಗಿ ಸುಲಭವಾಗಿ ಜನ ಬರೋಲ್ಲ ಯಾವಾಗಲೂ ಅಷ್ಟೇ. ಇವತ್ತು ಅಂತಲ್ಲ, ಯಾವಾಗಲೂ ಕೂಡ ಅದಕ್ಕೆ ಗುರು ಇದ್ದಾಗ ಸ್ವಲ್ಪ ವೇಗವಾಗಿ ಬರ್ಬೋದು. ಬಸವಣ್ಣವ್ರು ಇದ್ದಾಗ ಬಹಳ ಜನ ಬಂದಿರ್ಬೋದು. ಆದರೆ ಈ ನಮ್ಮ ಕಾಲಕ್ಕೆ ಬರೋದೇ ಇಲ್ವಲ್ಲಪ್ಪ, ಕೆಟ್ಟೋಯ್ತು. ನಮ್ಮ ಕಾಲಕ್ಕೆ ಇಷ್ಟೇ ಜನ ಬರೋದು. ಆದರೂ ಅವರು ಕೂಡ
ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು. ಜೀವಕ್ಕೆ ಸಂಸ್ಕಾರ ಸಿಗಬೇಕು ಅಂದರೆ ಪ್ರಯತ್ನ ನಡೀಲೇಬೇಕು. ನಮ್ಮ ಜೀವಕ್ಕೆ ನಾವು ಸಂಸ್ಕಾರ ಕೊಟ್ಕೊತ ದೌರ್ಬಲ್ಯಗಳನ್ನು ಕಡಿಮೆ ಮಾಡ್ಕೊಳ್ತಾ, ದೌರ್ಬಲ್ಯಗಳನ್ನು ಒಂದೇ ಸಾರಿ ಗೆದ್ದು ಬಿಡ್ತೀವಿ ಅಂತಲ್ಲ, ಕಡಿಮೆ ಮಾಡ್ಕೊಳ್ತಾ ನಾವು ಸಂಸ್ಕಾರವಂತ ಆಗಬೇಕು, ಹಣ್ಣಾಗಬೇಕು. ಜೊತೆಗೆ ಮನಸ್ಸಿಗೂ ಕೂಡ ತರಬೇತಿ ಕೊಡಬೇಕು. ಒಂದೇ ಸಾರಿ ಎಲ್ಲದನ್ನು ಬಿಡಿಸ್ಬಿಟ್ಟು ನೀ ಸಾಧನೆ ಮಾಡುವಂಥ ಹಿಮಾಲಯಕ್ಕೆ ತಗೊಂಡೋಗಿ ಹಾಕಿದ್ರೆ ಅದು ಇನ್ನೂ ಸ್ಟ್ರೈಕ್ ಮಾಡುತ್ತೆ. ಜೀವ ಇರ್ಬೋದು, ದೇಹ ಇರ್ಬೋದು, ಮನಸ್ಸಿರ್ಬೋದು, ಅವುಗಳನ್ನು ಸಂಸ್ಕಾರಗೊಳಿಸೋದು ಬಹಳ ಜಾಣ್ತಾನ. ಅದು ಕೂಡ ಒಂದು ಜಾಣ್ತಾನ. ಆ ಸಂಸ್ಕಾರ ಹೇಗೆ ಗೊಳಿಸಬೇಕು? ಶರಣರು ಅದನ್ನು ಹಂತ ಮಾಡಿ ವಿಭಾಗ ಮಾಡಿದರು. ಪಿಂಡಸ್ಥಲ, ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ. ಅದನ್ನು ನಾಳೆಯಿಂದ ನೋಡಿ. ಈ ಜೀವ ಹೇಗೆ ಸಂಸ್ಕಾರಗೊಳ್ಳಬೇಕು, ನಾವು ಮಕ್ಕಳಿಗೆ ಹೇಗೆ ತರಬೇತಿ ಕೊಡಬೇಕು, ನಮ್ಮ ಮಕ್ಕಳನ್ನ ಯಾವ ಥರ ತಯಾರು ಮಾಡಬೇಕು, ಅದನ್ನು ಒಂದೊಂದೇ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದು ಈ ಆತ್ಮ ದೇಹದಲ್ಲಿ ಹೇಗಿದೆಯಪ್ಪ ಅಂದರೆ ಅದು ಪಿಂಡ ಸ್ಥಳದಲ್ಲಿ ಬೀಜದಲ್ಲಿ ವೃಕ್ಷ ಇದ್ದ ಹಾಗೆ. ತುಂಬ ಚೆನ್ನಾಗಿ ಹೇಳ್ತಾರೆ ಶರಣರು, ಭಾಳ ಚೆನ್ನಾಗಿ ಹೇಳ್ತಾರೆ. ಮತ್ತು ಅದನ್ನು ಹೇಗೆ ಸಂಸ್ಕರಿಸಬೇಕು ಅನ್ನೋದು ಕೂಡ ಹೇಳ್ತಾರೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತು ಇಷ್ಟು ಸಾಕು. ಸರ್ವರಿಗೂ ಶರಣ.